ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡುವುದಕ್ಕೆ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡುವುದು ಅವರ ಹಕ್ಕು, ನಾವು ಮಾತನಾಡೋದಕ್ಕೆ ಹೋಗಲ್ಲ. ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ನಾವು ಅದರ ಬಗ್ಗೆ ಮಾತನಾಡೋದು ಅಷ್ಟು ಸೂಕ್ತ ಅಲ್ಲ. ತನಿಖೆ ಆಗಿ ತಪ್ಪಿತಸ್ಥರ ವಿರುದ್ಧ ಕ್ರಮವಾಗುತ್ತೆ. ಯಾರು ತಪ್ಪು ಮಾಡಿದಾರೋ ಅವರ ವಿರುದ್ಧ ಕ್ರಮ ಕೂಡ ಆಗುತ್ತೆ. ಈಗ ತನಿಖಾ ಹಂತದಲ್ಲಿದೆ, ಹಾಗಾಗಿ ನಾವು ಮಾತನಾಡೋದು ಸರಿಯಲ್ಲ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಾಡ್ತಾರೆ, ಪಾದಯಾತ್ರೆ ಮಾಡ್ತಾರೆ ಅಂದ್ರೆ ಅದಕ್ಕೆ ನಾವು ಮಾತನಾಡೋ ಹಾಗಿಲ್ಲ. ಪ್ರತಿಭಟನೆ ಮಾಡೋದು ವಿಪಕ್ಷಗಳ ಹಕ್ಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚರ್ಚೆ ಆಗುತ್ತೆ, ಚರ್ಚೆ ಆದ್ಮೇಲೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಲಿಕ್ಕಾಗುತ್ತಾ? ಸೊ ಅವೆಲ್ಲ ಅನಾವಶ್ಯಕ. ಮಾಡೋಣ, ಅವಕಾಶ ಬಂದಾಗ ಮಾಡೋಣ. ಈಗ ಅವಶ್ಯಕತೆ ಇಲ್ಲ. ಬಂದಾಗ ಅದ್ರ ಬಗ್ಗೆ ನಾವೆಲ್ಲ ಕೈ ಜೋಡಿಸ್ತೀವಿ. ಅದು ಅವರು ಹಕ್ಕು. ಅದು ಪ್ರತಿಭಟನೆ ಮಾಡ್ಲಿಕ್ಕೆ ಹಕ್ಕು ಎಲ್ಲರಿಗೂ ಇದೆ, ಮಾಡ್ತಾರೆ. ಅದ್ರ ಬಗ್ಗೆ ಸದನದಲ್ಲಿ ಹೇಳಾಗಿದೆ. ಸಿ ಎಂ ಅವರು 2-3 ಸಾರಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ. ಬಹುಶಃ ಅವ್ರು ಹೇಳಿದ ಮೇಲೆ ನಾವು ಹೇಳೋದು ಅದಕ್ಕೆ ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಮಾಹಿತಿ ಇದ್ದಟ್ಟು ನಮ್ಮ ಮಾಹಿತಿ ಇಲ್ಲ. ಸೊ ಅವ್ರಿಗಾಗಲಿ 2 ಸಾರಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳಿದ್ದಾರೆ. ಅದು ಸಫಿಷಿಯೆಂಟ್ ಅಂತ ನನ್ನ ಭಾವನೆ. ನೋಡೋಣ, ಎಲ್ಲ ಸಮಗ್ರವಾಗಿ ತನಿಖೆ ಆಗಲಿ. ಯಾರ್ಯಾರು ಇದ್ದಾರೆ ಎಲ್ಲರೂ ಆದಾಗ ಅದಕ್ಕೆ ಸರಿಯಾದ ರೀತಿಯಿಂದ ಉತ್ತರ ಸಿಗುತ್ತೆ. ಇನ್ನೂ ಭಾಳ ಇನಿಷಿಯಲ್ ಸ್ಟೇಜಲ್ಲಿದೆ. ಸೊ ಚರ್ಚೆ ಆಗಲಿ. ತನಿಖಾ ತಂಡ ಕೂಡ ಈಗಾಗಲೇ ಒಂದು ನೇಮಿಸಿದ್ದಾರೆ ಸಿ ಎಂ ಅವರು, ದೇಸಾಯಿ ಆಯೋಗದ ಮುಂದೆ ಎಲ್ಲರೂ ಕೂಡ ಹೇಳ್ಬೋದು. ಇದನ್ನು ಎಲ್ಲ ಯಾರು ಮಾಡ್ತಿದ್ದಾರೆ. ಚರ್ಚೆ ಆಗುತ್ತೆ, ಚರ್ಚೆ ಆದ್ಮೇಲೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಲಿಕ್ಕಾಗುತ್ತಾ? ಸೊ ಅವೆಲ್ಲ ಅನಾವಶ್ಯಕ. ಮಾಡೋಣ, ಅವಕಾಶ ಬಂದಾಗ ಮಾಡೋಣ. ಈಗ ಅವಶ್ಯಕತೆ ಇಲ್ಲ. ಬಂದಾಗ ಅದ್ರ ಬಗ್ಗೆ ನಾವೆಲ್ಲ ಕೈ ಜೋಡಿಸ್ತೀವಿ. ಅದು ಅವರು ಹಕ್ಕು. ಅದು ಪ್ರತಿಭಟನೆ ಮಾಡ್ಲಿಕ್ಕೆ ಹಕ್ಕು ಎಲ್ಲರಿಗೂ ಇದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದು. ನಾವು ಇದ್ರ ಬಗ್ಗೆ ಮಾತನಾಡೋದಕ್ಕಾಗಲ್ಲ, ತನಿಖಾ ಹಂತದಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾವು ಹೇಗೆ ತೀರ್ಮಾನವನ್ನು ಅಥವಾ ಸ್ಟೇಟ್ಮೆಂಟ್ ಕೊಡೋದಕ್ಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಎನ್ನುವಂಥ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂಥದ್ದು.